ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನನ್ನ ಸಮಾಧಾನದ ದಿನಗಳು ಮುಗಿದು ಹೋಗಿವೆ. ಇನ್ನೇನಿದ್ರೂ ಬರೀ ಯುದ್ಧ ಮಾತ್ರ. ಬಿಜೆಪಿ ಪಕ್ಷವನ್ನ ಒಂದೇ ಸಲ ಮುಗಿಸಲು ಹೊರಟಿದ್ದಾರೆ. ನಮ್ಮ ಬಣಗಳಿಗೆ ಬನ್ನಿ ಅಂತ ಅನೇಕ ಬಾರಿ ನನಗೂ ಕೂಡ ಆಹ್ವಾನ ಇತ್ತು. ಆದರೆ ನಾನು ಮಾತ್ರ ಹೋಗಲಿಲ್ಲ. ನಮ್ಮ ಡಿಸೆನ್ಸಿಯನ್ನ ವಿಜೇಂದ್ರ ಅವರು ವೀಕ್ನೆಸ್ ಅಂತ ತಿಳಿದುಕೊಂಡಿದ್ದಾರೆ. ನಾವು ನಮ್ಮ ಶಕ್ತಿಯನ್ನ ಮುಂದೆ ತೋರಿಸ್ಬೇಕಾಗತ್ತೆ, ತೋರಿಸ್ತೀವಿ. ನನಗೆ ಪದವಿ ಮುಖ್ಯ ಅಲ್ಲ, ಸ್ವಾಭಿಮಾನ ಮುಖ್ಯ. ಹೀಗೆ ಅಂದಿದ್ದೇಕೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು. ಇದೇ ಹೊತ್ತಿನ ವಿಶೇಷ. ವಿಜೇಂದ್ರ ನಿಂದೆಲ್ಲ ಬಿಚ್ಚಿಡ್ಲ. ನಾನು ವೀರೇಶ್ ಶಿವಾನಂದ್ ಅಂಬಿ. ಕರ್ನಾಟಕ ಬಿಜೆಪಿಯಲ್ಲಿ ಮತ್ತೆ ಇದೀಗ ಭಿನ್ನಮತ ಸ್ಫೋಟಗೊಂಡಿದೆ. ಒಬ್ಬರಾದ ಮೇಲೆ ಒಬ್ಬರು ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಬಳಿಕ ಇದೀಗ ಶ್ರೀರಾಮುಲು ಸಹ ವಿಜೇಂದ್ರ ನಡೆಗೆ ಅಸಮಾಧಾನವನ್ನು ಹೊರಹಾಕಿದರು. ಇದೀಗ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿಯೇ ವಿಜೇಂದ್ರ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಿಜೇಂದ್ರ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಬಳಿಕ ತಮ್ಮನ್ನ ನಡೆಸಿಕೊಳ್ತಾ ಇರುವ ರೀತಿಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ನಾಯಕತ್ವದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟನ್ನ ಗೆಲ್ಲಿ ನೋಡೋಣ ಅಂತ ವಿಜೇಂದ್ರಗೆ ಬಹಿರಂಗವಾಗಿ ಸುಧಾಕರ್ ಅವರು ಸವಾಲ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ಅವರನ್ನ ಆಯ್ಕೆ ಮಾಡಿರುವುದರಿಂದ ಸಿಡಿದೆದ್ದಿರುವಂತಹ ಸುಧಾಕರ್ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಬಹಿರಂಗವಾಗಿಯೇ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ತಮಗೆ ಬೇಕಾದವರಿಗೆ ಅಧ್ಯಕ್ಷ, ರಾಜ್ಯ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷ ಮಾಡಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷ ಮಿಸ್ಟರ್ BY ವಿಜೇಂದ್ರ ಅವರೇ ಈ ಧೋರಣೆಯನ್ನ ವ್ಯಕ್ತಪಡಿಸಿದ್ದು ಇದೀಗ ವಿಜೇಂದ್ರ ಅವರ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸುವುದರೊಂದಿಗೆ ಇದು ನಮ್ಮೆಲ್ಲರಿಗೂ ಕೂಡ ಅಸಮಾಧಾನವನ್ನು ಉಂಟು ಮಾಡಿದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಸುಧಾಕರ್. ಬಿಜೆಪಿಯ ಒಳಗೆ ಆಂತರಿಕ ಪ್ರಜಾಪ್ರಭುತ್ವ, RSS ಆದರ್ಶ ಇದೆ ಎಂದು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ನಾನು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿದೆ. ಬಿಜೆಪಿಗೆ ಮರಳು ಭೂಮಿ ಎಂತಿದ್ದಂತಹ ಚಿಕ್ಕಬಳ್ಳಾಪುರದಲ್ಲಿ ನನ್ನ ರಾಜಕೀಯ ಭವಿಷ್ಯವನ್ನ ಒತ್ತೆ ಇಟ್ಟು ಬಿಜೆಪಿಗೆ ಸೇರಿದೆ. ಯಡಿಯೂರಪ್ಪನವರನ್ನ CM ಮಾಡಬೇಕು ಎಂದು 17 ಜನ ಬಿಜೆಪಿಗೆ ಬಂದಿವು ನಾವು. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೂ ಕೂಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಕೂಡ ಅಷ್ಟೇ ವಿಶ್ವಾಸದಿಂದ ಕೂಡಿ ಕೆಲಸವನ್ನು ಮಾಡಿದ್ದೇನೆ. ಇನ್ನು ಅಂತಿಮವಾಗಿ ನನಗೆ ಬಿಜೆಪಿ ತತ್ವ ಸಿದ್ಧಾಂತ ಅಷ್ಟೇ ಮುಖ್ಯ. ಪಕ್ಷ ಏನು ಹೇಳಿದೆಯೋ ಅದನ್ನು ಮಾಡಿಕೊಂಡು ಬಂದಿದ್ದೇನೆ. ಒಂದು ಬಾರಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಸೋಲಾಗಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ಸೋಲಿಸುವಂತಹ ಪ್ರಯತ್ನ ಮಾಡಿದವರು ಅಂತ ಪರೋಕ್ಷವಾಗಿ BY ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಸುಧಾಕರ್ ಅವರು. 2019ರಲ್ಲಿ ಸಾಕಷ್ಟು ಆಪಾದನೆಗಳನ್ನ ನನ್ನ ಮೇಲೆ ಹೊರಿಸಿದ್ರು ಹಾಗೂ ನಾನು ಅದನ್ನು ಎದುರಿಸಬೇಕಾಯಿತು. ಎಷ್ಟೇ ಅಪಮಾನ ಅವಮಾನ ಆಗಿದ್ರೂ ಕೂಡ ನಾವೆಲ್ಲರೂ ಒಂದೇ ಅಂತ ಕೆಲಸವನ್ನ ಮಾಡಿಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೇನೆ. 2024ರಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಗಿತ್ತು, ಬರಲಿಲ್ಲ. ಪಕ್ಷ ಸಂಘಟನೆಗೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇಂದು ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಯಾವುದೇ ಚುನಾವಣೆ ಸಂವಿಧಾನಬದ್ಧವಾಗಿ ಆಗಬೇಕು, ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ಮಾಡಲಿಲ್ಲ. ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಕಂಡು ಬರ್ತಾ ಇದ್ದು ನಿಮಗೆ ಯಸ್ ಬಾಸ್ ಜಿ ಹುಜೂರ್ ಅನ್ನುವಂತಹ ಒಬ್ಬ ವ್ಯಕ್ತಿಗಳು ಇರಬೇಕು. ಯಾಕಂದ್ರೆ ತಾವು ರಾಜ್ಯದ ಸರ್ವಾಧಿಕಾರಿಗಳು ಅಂತ ವಿಜೇಂದ್ರ ವಿರುದ್ಧ ಕಿಡಿಕಿಡಿ ಕೆಂಡಕಾರಿದ್ದಾರೆ ಸುಧಾಕರ್ ಅವರು. ಇವರ ದರ್ಪ, ಇವರ ಅಹಂಕಾರ, ಅವರ ಹತ್ತಿರ ಸಾವಿರಾರು ಕೋಟಿ ಇರಬಹುದು. ನಾನೇನ್ ಮಾಡಲಿ, ನನಗದರ ಅವಶ್ಯಕತೆ ಇಲ್ಲ. ಜಿಲ್ಲಾಧ್ಯಕ್ಷರ ವಿಚಾರಕ್ಕೆ ಸೌಜನ್ಯಕ್ಕೂ ಕೂಡ ನನ್ನ ಜೊತೆ ಚರ್ಚೆ ಮಾಡಲಿಲ್ಲ ಇವರು. ನಾನು ಫೋನ್ ಮಾಡಿದ್ರು ಕೂಡ ರೆಸ್ಪಾಂಡ್ ಕೂಡ ಮಾಡಲ್ಲ. ನಡ್ಡಾ ಅವರಿಗೆ ಮೆಸೇಜ್ ಹಾಕಿದ್ರೆ ಅಪಾಯಿಂಟ್ಮೆಂಟ್ ಕೂಡ ಕೊಡ್ತಾರೆ. ಆದರೆ ಇವರು 2-3 ಬಾರಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇವರೇನು ನಮ್ಮನ್ನ ತುಳಿಯಲು ಅಥವಾ ಸಮಾಧಿ ಮಾಡೋಕೆ ಹೊರಟಿದ್ದಾರಾ ಅಂತ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ನನ್ನ ಸಮಾಧಾನದ ದಿನಗಳು ಮುಗಿದು ಹೋಗಿವೆ. ಇನ್ನೇನಿದ್ರು ಬರೀ ಅಖಾಡದಲ್ಲಿ ಯುದ್ಧ ಮಾತ್ರ. CT ರವಿ, ಬಸವರಾಜ ಬೊಮ್ಮಾಯಿ, ರಮೇಶ್ ಜಾರಕಿಹೊಳಿ ಅವರನ್ನ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿದ್ದೇವೆ. ಇನ್ನು ಏನು ಮಾಡಿದ್ದೀರಿ ಅಂತ ಕೂಡ ಗೊತ್ತಿದೆ. ಅಂದು ರಮೇಶ್ ನಿಮಗೆ ಬಹಳ ಚೆನ್ನಾಗಿದ್ರು. ಬಿಜೆಪಿ ಬಹಳ ಪ್ರಬಲವಾಗಿರುವ ಕಡೆ ನೀವು ರಾಜ್ಯಾಧ್ಯಕ್ಷರಾಗಿ ತಿನುಕಾಡಿಕೊಂಡು ಗೆದ್ದಿದ್ದೀರಿ. ಅದು ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ.
ನೀವು ಯಾರನ್ನ ನಂಬಿಕೊಂಡಿದ್ದೀರಿ ಎಂದು ಕೂಡ ನನಗೆ ಗೊತ್ತಿದೆ. ಅವರು ನಿಮಗೆ ರಿಯಲ್ ಎಸ್ಟೇಟ್ನಲ್ಲಿ ದುಡ್ಡು ತಂದು ಕೊಡಬಹುದು, ಆದರೆ ರಾಜಕೀಯ ಮಾಡೋಕೆ ಆಗಲ್ಲ. ನಾನು ಇದನ್ನೆಲ್ಲ ಮೋದಿ ಮತ್ತು ಅಮಿತ್ ಶಾ, ನಡ್ಡಾ ಜೊತೆಗೆ ಭೇಟಿ ಮಾಡಿ ಅವರೆಲ್ಲರ ಗಮನಕ್ಕೆ ತರ್ತೇನೆ. ನಿಮ್ಮ ವ್ಯವಹಾರ ಎಲ್ಲವನ್ನೂ ಕೂಡ ಅವರ ಗಮನಕ್ಕೆ ತರ್ತೇನೆ ಅಂತ ಕೂಡ ಹೇಳಿದ್ದಾರೆ. ಹಾಗಾದರೆ ವೀಕ್ಷಕರೇ, ಸುಧಾಕರ್ ಅವರ ಈ ಎಲ್ಲಾ ಹೇಳಿಕೆಗಳನ್ನು ಗಮನಿಸುತ್ತಾ ಹೋದರೆ ಪಕ್ಷ ತೊರೆಯುವಂತಹ ಎಚ್ಚರಿಕೆಯನ್ನ ನೀಡ್ತಿದ್ದಾರಾ ಎಂಬ ಒಂದು ಸಣ್ಣ ಅನುಮಾನ ಕೂಡ ಇದೀಗ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮೂಡ್ತಾ ಇದೆ. ಕೇವಲ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಚೆನ್ನಾಗಿ ಕೆಲಸವನ್ನ ಮಾಡಿದ್ದೇನೆ ಎಂದು ನಮ್ಮ ಮೇಲೆ ದ್ವೇಷನ, ಅಥವಾ ವಿಜೇಂದ್ರವರ ಯಡಿಯೂರಪ್ಪನವರ ಮಗ ಆಗಿರಬಹುದು, ಆದರೆ ಅವರಿಗೆ ಇವರಿಗೆ ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ. ಅಜಗಜಾಂತರ ವ್ಯತ್ಯಾಸ, ಭೂಮಿ ಮತ್ತು ಆಕಾಶದಂತೂ ಇವರದ್ದು ದ್ವೇಷದ ರಾಜಕಾರಣ. ಇವರು ಈ ರೀತಿ ಮಾಡಿದರೆ ನಾವು ನಮ್ಮ ನಿರ್ಧಾರವನ್ನು ನಾವು ಕೂಡ ಮಾಡಬೇಕಾಗತ್ತೆ. ನಮ್ಮಲ್ಲಿಯೂ ಕೂಡ ರಾಜಕೀಯ ಲಾವಾರಸದ ಶಕ್ತಿ ಇದೆ. ಅದು ಯಾವಾಗ, ಎಲ್ಲಿ, ಹೇಗೆ ಸ್ಫೋಟವಾಗುತ್ತೆ ಅಂತ ಒಂದು ಕೂಡ ಗೊತ್ತಿಲ್ಲ ಅಂತ ಪರೋಕ್ಷವಾಗಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಇವರೆಲ್ಲ ಬಿಜೆಪಿ ಪಕ್ಷವನ್ನ ಒಂದೇ ಸಲ ಮುಗಿಸಲು ಹೊರಟಿದ್ದಾರೆ. ಇವರ ಧೋರಣೆ ಬದಲಾಯಿಸಿ ಅಥವಾ ಇವರನ್ನೇ ಬದಲಾಯಿಸಿ ಅಂತ ವರಿಷ್ಠರಿಗೆ ನಾನು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಅನೇಕ ಸಂಸದರು ಕೂಡ ನನ್ನ ಜೊತೆಗೆ ಇದರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಬನಗಳಿಗೆ ಬನ್ನಿ ಅಂತ ಸಾಕಷ್ಟು ಅನೇಕ ಪಂಗಡದವರು ಕೂಡ ನನಗೆ ಆಹ್ವಾನವನ್ನು ನೀಡಿದರು, ಆದರೆ ನಾನು ಮಾತ್ರ ಹೋಗಲಿಲ್ಲ. ಹಾಗಂತ ಇಲ್ಲಿ ಸುಧಾಕರ್ ಅವರು ಹೇಳ್ತಿರುವುದು ಹಾಗೂ ಅವರು ಮಾಡಿರುವುದಂತೂ ಸರಿಯಲ್ಲ ಅಂತ ಕೂಡ ದ್ವಂದ್ವಾತ್ಮಕ ನಿಲುವನ್ನು ಕೂಡ ಹೇಳಿದ್ದಾರೆ ಸುಧಾಕರ್. ಇನ್ನು ನಮ್ಮ ಡಿಸೆನ್ಸಿಯನ್ನ ಅವರು ವೀಕ್ನೆಸ್ ಅಂತ ತಿಳಿದುಕೊಂಡಿದ್ದಾರೆ. ನಾವು ನಮ್ಮ ಶಕ್ತಿಯನ್ನ ಮುಂದೆ ತೋರಿಸ್ತೇವೆ. ಎಲ್ಲ ನಾಯಕರ ಹತ್ರ ಕೂಡ ಮಾತನಾಡಿದ್ದೇನೆ. ಕೆಲವರ ಹುಟ್ಟುಗುಣ ಸುಟ್ಟರು ಕೂಡ ಹೋಗಲ್ಲ ಅಂತಾರೆ. ಆ ಕೆಟಗರಿಯವರು ಇವರು. ಹಾಗೆ ನನಗೆ ಕೂಡ ಅನಿಸ್ತಾ ಇದೆ, ನಮಗೆ ಸಮಯ ಕೊಡದ ಇವರಿಂದ ಪಕ್ಷದ ಸಂಘಟನೆ ಸಾಧ್ಯನಾ? ಏನ್ರಿ ಇಂಥವ್ರು ಸಂಘಟನೆ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ ಸುಧಾಕರ್ ಅವರು. ಇನ್ನು ಪಾಪ ಯಡಿಯೂರಪ್ಪನವರು ಏನ್ ಮಾಡ್ತಾರೆ ಹೇಳಿ? ಅವರೇನೋ ಮಗನನ್ನ ಸರಿ ಮಾಡ್ತಾರಾ ಇಲ್ಲ ಗೊತ್ತಿಲ್ಲ. ವಿಜೇಂದ್ರ ಅವರು ಅವರಿಗಿಂತ ಮೇಲೆ ಹೋಗಿದ್ದಾರೆ. ನಾನಂತೂ ಬಹಳ ಮನಸ್ಸಿನಿಂದ ನೊಂದಿದ್ದೇನೆ, ಆಂತರಿಕವಾಗಿ ನೊಂದಿದ್ದೇನೆ, ಸಾಕಷ್ಟು ತಡೆದುಕೊಂಡಿದ್ದೇನೆ. ನಮ್ಮ ರಾಜಕೀಯ ಭವಿಷ್ಯವನ್ನೇ ಮುಗಿಸಲು ಹೊರಟಿದ್ದಾರೆ ಇವರು. ಇನ್ನು ಅಂತಿಮವಾಗಿ ನನ್ನ ರಾಜಕೀಯ ನಡೆ ನಾನು ಹೇಳ್ತೇನೆ, ನನಗೆ ಪದವಿ ಮುಖ್ಯವಲ್ಲ, ಯಾವ ಒಂದು ಸ್ಥಾನವೂ ಕೂಡ ಮುಖ್ಯ ಅಲ್ಲ. ನನಗೆ ಸ್ವಾಭಿಮಾನ ಮುಖ್ಯ. ಈ ಹಿಂದೆ ನಾನು ಒಂದೇ ವರ್ಷದಲ್ಲಿ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಹಾಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗೆ ಆಗುತ್ತದೆ ಅಂತ ಹೇಳೋಕ್ಕೂ ಕೂಡ ಆಗಲ್ಲ. ಇನ್ನು ವರಿಷ್ಠರ ಭೇಟಿ ಮಾಡಿದ ಬಳಿಕ ಮುಂದಿನ ತೀರ್ಮಾನವನ್ನ ಮಾಡ್ತೇನೆ ಅಂತ ಸುಧಾಕರ್ ಹೇಳಿದ್ದಾರೆ. ಹಾಗಾದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಈ ಒಂದೊಂದು ಮಾತುಗಳು ಕೂಡ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು, ರಾಜ್ಯ ಬಿಜೆಪಿಯ ಭವಿಷ್ಯ ಮುಂದೆ ಅದು ಏನಾಗುತ್ತೋ ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.